ಇವತ್ತು ನಾವು ಹಾಗೆ ಇವತ್ತು ಕೊನೆಗಾಲ ಅಧಿವೇಶನ ಪ್ರಾರಂಭ ಆಗಿದೆ. ಇವತ್ತು ಕೊನೆ ದಿನ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಉತ್ತರ ಕರ್ನಾಟಕದ ಬದಲ ವಿಷಯಗಳನ್ನು ಮಾತಾಡುತ್ತಾರೋ, ಆದರೂ ಕೂಡ ನಮ್ಮ ವಿರೋಧ ಪಕ್ಷದವರು ಪದೇ 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 ಕೇಳೋದು ಒಂದೇ ಪ್ರಶ್ನೆ, ಈ ಅಭಿವೃದ್ಧಿ ಬದಲು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, ಇಲ್ಲಿ ನೀರಾವರಿ ಯೋಜನೆಗಳಾಗಲಿ ಅಂತೇಳಿ ಅವರ ಪ್ರಶ್ನೆ ಮಾಡ್ತಕ್ಕದ್ದಲ್ಲ. ಮುಖ್ಯಮಂತ್ರಿ ಯಾರಾಗ್ತೀರಿ, ಮುಖ್ಯಮಂತ್ರಿ ಯಾರು ಮುಂದುವರಿತೀರಿ ಅನ್ನುವಂಥದ್ದು ಬರೀ ಇವತ್ತು ತಾವು ಅದೇನು ಇದನ್ನು ಮಾಡತ್ತೀರಿ ಅದನ್ನು ಬಿಟ್ಬಿಡ್ರಿ. ಮುಖ್ಯಮಂತ್ರಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದಾರು. ಮುಂದೆ ಕೂಡ ಮುಖ್ಯಮಂತ್ರಿ ಯಾರಾಗ್ತಾರೋ ಅವ್ರವ್ರ ಪಕ್ಷ ಅವ್ರ ವಿಚಾರ ಇರ್ತೈತಿ. ಇದನ್ನೆಲ್ಲ ಬಿಟ್ಟು ನೀವು ವಿರೋಧ ಪಕ್ಷದವ್ರ ನಮಗೆ ಕಬ್ಬು ಕಾರ್ಖಾನೆಗಳು ಚಾಲೂ ಆಗಿ ಇವತ್ತಿಗೆ 1 ತಿಂಗಳಕ್ಕಿಂತ ಮೇಲ್ಪಟ್ಟದು. ಕಬ್ಬಿನ ಬಾಕಿಯನ್ನು ಕಾರ್ಖಾನೆಯವರು ಕೊಟ್ಟಿಲ್ಲ. ನಾವೆಲ್ಲ ರೈತರ ಸಂಕಷ್ಟದಾಗ ಒದ್ದಾಡಿ ಸಾಯ್ತಾ ಇದ್ದೀವಿ. 12 ತಿಂಗಳು ಕಬ್ಬು ಬೆಳೆದು 13 ತಿಂಗಳಾತಿ ಹೋಗಿ ಕಬ್ಬು 1 ತಿಂಗಳು ಹಾಕಿ ಬಂದು ಕಾರ್ಖಾನೆಗೆ ಕಬ್ಬು ಹೋಗಿ ಇನ್ನೂ ಕಾರ್ಖಾನೆಗಳು ಕಬ್ಬಿನ ಬಿಲ್ ಹಾಕಿಲ್ಲ. ಅವ್ರ ಕೋಟ ಕಚೇರಿ ಅಂತೇಳಿ ರೈತರನ್ನ ದಿಕ್ಕು ತಪ್ಪಿಸತ್ತಾರು. 14 ದಿವಸನಾಗ ಕೊಡಬೇಕನ್ನೋ ಕಾನೂನು ಇದ್ದಾಗ ಕೂಡ ಕಬ್ಬಿನ ಬಾಕಿಯನ್ನು ಕೊಡ್ತಾ ಇಲ್ಲ. ಯಾಕೆ ವಿರೋಧ ಪಕ್ಷದವ್ರಿಗೆ ಅದರ ಬದಲು ಗಂಭೀರತೆ ಇಲ್ಲ, ಆಡಳಿತ ಪಕ್ಷದವ್ರಿಗೂ ಕೂಡ ಗಂಭೀರತೆ ಇಲ್ಲ. ಇದನ್ನೆಲ್ಲ ಪ್ರಶ್ನೆ ಮಾಡ್ರಿ. ಪ್ರಶ್ನೆ ಮಾಡಿ ತಕ್ಷಣ ಕಬ್ಬಿನ ಬಾಕಿ 14 ದಿವಸನಾಗ ಕೊಡಬೇಕು ಅನ್ನೋದೈತಿ. ಅಂದ್ರೆ 15% ಬಡ್ಡಿಯಾಗಿ ಕೊಡಬೇಕನ್ನುವಂಥದ್ದು. ಅದನ್ನು ತಾವು ಚರ್ಚೆ ಮಾಡ್ರಿ. ಕಬ್ಬಿನ ಬಿಲ್ ರೈತರಿಗೆ ಜಾಸ್ತಿ ಹೆಂಗೆ ಕೊಡಿಸೋ ಚಿಂತನೆ ಮಾಡ್ರಿ. ಇವತ್ತು ಕಾರ್ಖಾನೆಗಳು ಮೋಸ ಮಾಡ್ತಾವೆ. ಸಾಕಷ್ಟು ಕಾರ್ಖಾನೆಗಳು ತೂಕದ ಇವತ್ತು ಎವರೇಜ್ ಅದವರಿಗೆ ಸರಿಯಾಗಿ ಅವರಿಗೆ ತೂಕದ ಗಾಡಿ ಇಲ್ಲ, ಕಲ್ಲಿಲ್ಲ, ಅವ್ರಿಗೊಂದು ಸ್ಪೆಷಲ್ ಗಾಡಿ ವ್ಯವಸ್ಥೆ, ರಿಕವರಿ ಒಳಗೆ ಮೋಸ, ತೂಕದಾಗ ಮೋಸ. ಹಲವಾರು ಇವತ್ತು ಉತ್ತರ ಕರ್ನಾಟಕ ಇಲ್ಲಿ ರಾಜ್ಯದ ಹಲವಾರು ಇವತ್ತು ಸಾಕಷ್ಟು ಬರ ಪರಿಹಾರಗಳು ಬಂದಿಲ್ಲ. ಸಾಕಷ್ಟು ಕೆರೆ ನೀರುಗಳು ತುಂಬಬೇಕಾಗೈತಿ. ಮತ್ತು 7-8 ವರ್ಷಗಂಟ್ಲಿಂದ ನೀರಾವರಿ ಯೋಜನೆಗಳು ವಿಳಂಬ ಆಗ್ಯಾವು. ಆ ಯೋಜನೆಗಳು ಹೆಂಗೆ ಜಾರಿಗೆಗೊಳಿಸಬೇಕು, ರೈತರ ಸಾಲಕ್ಕಾಗಿ ಸಂಕಟಕ್ಕಾಗಿ ಬ್ಯಾಂಕಿನವ್ರ ಕಿರುಕುಳ ಕೊಡತ್ತಾರೋ, ಫೈನಾನ್ಸ್ ಅವ್ರ ಕಿರುಕುಳ ಕೊಡತ್ತಾರೋ, ಗೋವಿನ ಜೋಳ ಮೆಕ್ಕೆಜೋಳ ಖರೀದಿ ಕೇಂದ್ರ ಅಲ್ಲಿ ಕೂಡ ತಾರತಮ್ಯಗಳು ಪ್ರಾರಂಭ ಆಗ್ಯಾವು. ಇಂಥ ವಿಷಯಗಳನ್ನು ಇವತ್ತು ತಾವು ಗಂಭೀರವಾಗಿ ಈ ಭಾಗದ ಜ್ವಲಂತ ಸಮಸ್ಯೆಗಳ ಮೊದಲ ಚರ್ಚೆ ಮಾಡ್ರಿ. ತೆಗೆದ್ರೆ ಬರೀ ಮುಖ್ಯಮಂತ್ರಿ ನೀವು ಮುಂದುವರಿತೀರೇನ ಮತ್ತೊಬ್ಬರು ಆಗ್ತೀರೇನ, ಆಗಲಿ ಅವ್ರು ಯಾರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದ್ದವ್ರು ಮುಖ್ಯಮಂತ್ರಿ ಅದಾರ. ಈಗ ಇರ್ತಕ್ಕಂಥ ಸಂದರ್ಭನ ಪ್ರಶ್ನೆ ಮಾಡ್ರಿ. ಈ ಭಾಗದ ಜ್ವಲಂತ ಸಮಸ್ಯೆಗಳು ತಕ್ಷಣ ಇವತ್ತು ನಿಮಗೆಲ್ಲ ವಿರೋಧ ಪಕ್ಷದ ನಾಯಕರಿಗೆ, ಇರ್ತಕ್ಕಂಥ ಆಡಳಿತದವ್ರಿಗೆ, ಕಾರ್ಖಾನೆ ಮಾಲೀಕರ ಇನ್ನೂ ಕೂಡ 15 ದಿವಸನ ಬಿಲ್ ಹಾಕಬೇಕಾಗಿತ್ತು. ಇನ್ನೂ ಬಿಲ್ ಹಾಕಿಲ್ಲ. ನಾವು 12 ತಿಂಗಳ ಕಬ್ಬು ಬೆಳೆಯಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ವು. ಹಾಳಾಗಿದ್ದು ನಮ್ಮ ಕುಟುಂಬಗಳೆಲ್ಲ ಬೀದಿಗೆ ಬಂದ ತಕ್ಷಣ ಬಾಕಿಯನ್ನು ವಸೂಲಿ ಮಾಡಬೇಕಾಗಿ ತೂಕದಾಗ ಯಾರು ಮೋಸ ಮಾಡತ್ತಾರೋ ಅಂಥ ವಿರುದ್ಧ ಕಾರ್ಖಾನೆಗಳು ಕ್ರಮ ತಗೊಂಡು ಅಂಥವ್ರಿಗೆ ತಕ್ಷಣ ತೂಕದಾಗ ಮೋಸ ಆಗೋದು. ಬರೇ ಅನಾವಶ್ಯಕ ಗಲಾಟೆ ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ಆಗಬಾರ್ದು. ಯಾಕಂತಂದರೆ ಇದು ರೈತರ ಅಭಿವೃದ್ಧಿ ಕಡೆ ತಾವು ಲಕ್ಷ್ಯ ಕೊಡಬೇಕು. ಈ ಉತ್ತರ ಕರ್ನಾಟಕ ಭಾಗದ ಹಲವಾರು ಜ್ವಲಂತ ಸಮಸ್ಯೆಗಳಿದಾವೆ. ನೀವು ಬರೀ ಚರ್ಚೆಗೆ ಅಷ್ಟೇ ಆಗಬಾರ್ದು. ಚರ್ಚೆಯಿಂದ ಪರಿಹಾರ ಇಲ್ಲ. ಇವತ್ತಿನ ಚರ್ಚೆ ಜೊತೆ ನಮಗೆ ಪರಿಹಾರ ಕೂಡ ಆಗೋ ರೀತಿಯೊಳಗೆ ತಾವೆಲ್ಲ ಕೂಡ ಕೆಲಸ ಮಾಡಬೇಕು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ಗಂಭೀರವಾಗಿ ನಮ್ಮ ಕಬ್ಬು ಬೆಳೆಗಾರರ ಸಮಸ್ಯೆ ಏನು ಕಬ್ಬಿನ ಬಾಕಿ ಉಳಿದೈತಿ ತಕ್ಷಣ ನಾಳೆಯಿಂದ್ರ ಇವತ್ತಿಂದ್ರ ಕಬ್ಬಿನ ಬಾಕಿ ಹಾಕ್ಸಕ್ಕಂಥ ಕೆಲಸ ಮಾಡಬೇಕು. ಸಾಕಷ್ಟು ಈ ಭಾಗದಾಗ ಏನು ಸಮಸ್ಯೆಗಳಿದಾವೆ, ಕುಂದುಕೊರತೆಗಳಿದಾವೆ, ರೈತರ ಗಮನಕ್ಕೆ ತಾವು ಗಂಭೀರವಾಗಿ ಅದನ್ನು ಬಗೆಹರಿಸಬೇಕು. ದಯವಿಟ್ಟು ಆರ್ ಅಶೋಕ್ ಅವರು ತಾವು ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದಾಗಿ ವಿರೋಧ ಪಕ್ಷ ರೈತರಿಗೆ ಏನು ಅನ್ಯಾಯ ಆಗತ್ತೈತಿ, ಈ ಭಾಗದ ಜನರಿಗೆ ಏನು ತೊಂದರೆ ಆಗತ್ತೈತಿ, ನಾಡಿನ ರೈತರಿಗೆ ಏನು ಇವತ್ತು ತೊಂದರೆ ಆಗತ್ತೈತಿ ಅನ್ನುವಂಥದ್ದನ್ನು ಇವತ್ತು ನಾವು ಗಂಭೀರವಾಗಿ ರೈತರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿರಿ. ದಯವಿಟ್ಟು ತಾವು ಹುಚ್ಚರಂಗ ಅನಾವಶ್ಯಕ ಚರ್ಚೆ ಮಾಡಿ ಅನಾವಶ್ಯಕ ಹೋಗೋದು ಬೇಡ. ನೀರಾವರಿ ಯೋಜನೆಗಳಾಗಿಲ್ಲ, ರೈತರು ಒದ್ದಾಡಿಸಿ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ತಾವು ಕಬ್ಬಿನ ಬಾಕಿ ಎಲ್ಲ ವಿಷಯಗಳು ಬಂದಲ್ಲ, ನೀರಾವರಿ ಯೋಜನೆ, ರೈತರ ಸಾಲ ಸಂಪೂರ್ಣ ಎಲ್ಲ ಖರೀದಿ ಬೆಲೆ ನಿಗದಿ ಏನು ವಿಶೇಷವಾದದ್ದು ಏನಾದರೂ ಇದೆಲ್ಲ ನೀವು ಅಧಿವೇಶನ ಮಾಡಿರಿ. ಈ ಭಾಗದ ರೈತರಿಗೆ, ಈ ಭಾಗದ ಜನಸಾಮಾನ್ಯರಿಗೆ ಜನರೇ ಒಂದು ಮಾಡಿ ಹೋಗ್ತಕ್ಕಂಥದ್ದನ್ನು
ಸರ್ಕಾರಗಳು ಮಾಡಬೇಕು, ವಿರೋಧ ಪಕ್ಷದವರು ಕೂಡ ಗಂಭೀರವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿರೋಧ ಪಕ್ಷದವರು ನಮಗ ಗಂಭೀರತೆ ಇರಲಿ. 3 ಸಲ ಮುಖ್ಯಮಂತ್ರಿ ಯಾರಾದ್ರೂ ಮುಂದುವರಿತಾರ್ರಿ, ಇದು ಬೇಡ. ರೈತರಿಗೆ ಇದಕ್ಕೆ ಕೆಲಸ ಆಗ್ಬೇಕ್ರಿ. ಕರೆಂಟ್ ಹಗಲಿ 12 ತಾಸು ಕೊಡಿಸ್ಬೇಕ್ರಿ. ಅಕ್ರಮ ಸಕ್ರಮ ಮಾಡ್ಬೇಕ್ರಿ. ಅಕ್ರಮ ಸಕ್ರಮ ಮುಂದುವರಿಸ್ಬೇಕು. ಹಳಿ ತಂತಿ ವೈರ್ ಚೇಂಜ್ ಮಾಡಬೇಕು. ಆಗಲಿ ರೈತರ ನೆಮ್ಮದಿ ಜೀವನ ಮಾಡಬೇಕು. ರೈತರ ಆತ್ಮಹತ್ಯೆ ಮಾಡ್ಕೋತಾರೋ ಇವರು ರೈತರ ರಕ್ಷಣೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಎರಡೂ ಪಕ್ಷಗಳು ರೈತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಚರ್ಚೆ ಮಾಡ್ರಿ. ಕಾಲಹರಣ ಮಾಡಿ ಇವತ್ತು ಅಧಿವೇಶನ ಆಗಬಾರ್ದು. ಇನ್ನು ಮುಂದಿನ ದಿನಮಾನದಾಗ ನೀವು ಸರಿಯಾಗಿ ಏನಾರೇ ಬರೀ ಕಾಲಹರಣ ಮಾಡಿರಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ಎರಡೂ ಸರ್ಕಾರಗಳ ಹಣಿಬಾರಗಳನ್ನು ನನ್ನ ರೈತ ದೇವರುಗಳು ಇಡೀ ಜನ ದೇವರುಗಳೆಲ್ಲ ಬರೆದ ಬದಲಾವಣೆ ಮಾಡ್ತಾರೆ. ಅದಕ್ಕಾಗಿ ನಿಮ್ಮನ್ನ ಇಲ್ಲಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ, 1000 ಕೋಟಿ ಖರ್ಚು ಮಾಡಿದ್ರೆ ಎದಕ್ಕೆ ಇಟ್ಟಾರಪ್ಪ ಅಂತಂದ್ರೆ 30-40 ಕೋಟಿ ರೂಪಾಯಿ ಇಲ್ಲಿ ಬಂದಾಗ ಚಳಿಗಾಲ ಅಧಿವೇಶನ ಖರ್ಚು ಮಾಡ್ತೀರಿ. ಇದು ಉಪಯೋಗ ಆಗಬೇಕು. ಇದು ಜನಕ್ಕೆ ಉಪಯೋಗ ಆಗ್ಬೇಕು. ಇದು 4 ಮಂದಿಗೆ ಉಪಯೋಗ ಆಗ್ತಕ್ಕಂಥದ್ದು. ಅದಕ್ಕಾಗಿ ತಾವು ಪಕ್ಷನ ಗಂಭೀರವಾಗಿ ಈಗ ರೈತರ ಪರವಾಗಿ, ಬಡವರ ಪರವಾಗಿ, ಜನರ ಪರವಾಗಿ ತಾವು ಗಂಭೀರವಾಗಿ ಚಿಂತನೆಯನ್ನು ಮಾಡಲೇಬೇಕು ಅನ್ನುವಂಥದ್ದನ್ನು ಕಡ್ಡಾಯವಾಗಿ ನ್ಯಾಯವನ್ನು ತರಲೇಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ತಕ್ಷಣ ಕಬ್ಬಿನ ಬಾಕಿಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇರಲಿ, ವಿರೋಧ ಪಕ್ಷ ಇರಲಿ, ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಲ್ಲಿ ತಕ್ಷಣ ಬಾಕಿಯನ್ನು ಕೆಲಸ ಮಾಡಲೇಬೇಕು ಅನ್ನುವಂಥದ್ದನ್ನು ಈ ರಾಜ್ಯ ಸರ್ಕಾರ